ಕನ್ನಡ ಎನೆ ಕುಡಿದಾಡುವುದೆನ್ನದೆ ಕನ್ನಡ ಎನೆ ಕಿವಿನಿಮಿರುವುದು, ಕನ್ನಡ ಕನ್ನಡ ಹಾಸವಿ ಕನ್ನಡ ಎಂದು ಕನ್ನಡಿಗರನ್ನ ಸಾಹಿತ್ಯದಲೆಗಳ ಮೇಲೆ ತೇಲುವಂತೆ ಮಾಡಿದ ಶಬ್ದ ಮಾಂತ್ರಿಕ ಕರುನಾಡಿಗೆ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂಬ ನಾಡಗೀತೆಯ ಪದಪುಂಜಗಳಿಂದ ಕನ್ನಡ ಮಾತೆಗೆ ಶಬ್ದಾರ್ಚನೆಯನ್ನು ಮಾಡಿದ ಸಹ್ಯಾದ್ರಿ ಸಾಲ ಕವಿಕುಲೋತ್ತಮ ಕುವೆಂಪು ಜನ್ಮದಿನದ ಶುಭಾಶಯಗಳು. ಕುವೆಂಪು ಅವರವರು ಕನ್ನಡ ನಾಡಿನ ಹೆಮ್ಮೆಯ ರಸಕವಿ, ಋಷಿಕವಿ, ರಾಷ್ಟ್ರಕವಿ, ಕನ್ನಡದ ನಮ್ಮ ಮತ್ತೋರ್ವ ಪರಕವಿಗಳಾಗಿದ್ದಂತಹ ದರಾ ಬೇಂದ್ರೆಯವರಿಂದನೇ ಯುಗದ ಕವಿ, ಜಗದ ಕವಿ ಅಂತಕ್ಕಂಥ ಹೊಗಳಿಸ್ಕೊಂಡಂಥವ್ರು. ಕನ್ನಡದ ಹಿರಿಮೆಯನ್ನು, ಕನ್ನಡ ಸಾಹಿತ್ಯವನ್ನು ವಿಶ್ವ ಸಾಹಿತ್ಯ ವೇದಿಕೆಗೆ ಕೊಂಡೊಯ್ದಂಥ ವಿಶ್ವಮಾನವ, ಕನ್ನಡದ ಮಹಾನ್ ಚೇತನ ನಮ್ಮ ರಾಷ್ಟ್ರಕವಿ ಕುವೆಂಪು. ಕಾಡಿನ ಕೊಳಲಿದು ಕಾಡ ಕವಿಯುನ, ನಾಡಿನ ಜನರು ಒಲಿದಾಲಿಪುದು ಎಂತಕ್ಕಂಥ ಭಿನ್ನಹದೊಂದಿಗೆ ಕಳೆದ ಶತಮಾನದ 3ನೇ ದಶಕದಲ್ಲಿ ಕನ್ನಡ ನವೋದಯವನ್ನು ಪ್ರವೇಶಿಸಿದಂಥ ಈ ಕಾಡಿನ ಕವಿ ಆನಂತರ ನಾಡಿನ ಕವಿಯಾಗಿ ಕುವೆಂಪು ಎಂಬ 3 ಅಕ್ಷರದಿಂದನೇ ಕನ್ನಡಿಗರ ಮನೆ ಮಾತಾದಂಥವ್ರು. ಸಾಹಿತಿಯಾಗಿ ಕುವೆಂಪು ಹೇಗೆ ಮೇರುಶೃಂಗ ಆಗಿದ್ದಾರೋ ಹಾಗೇನೆ ಸಾಮಾಜಿಕ ಕ್ರಾಂತಿಯ ಹರಿಕಾರರಾಗಿಯೂ ಅವರು ಏರಿರ್ತಕ್ಕಂಥ ಎತ್ತರ ಹಿಮಾಲಯ ಸದೃಶ ಅಂದರೆ ತಪ್ಪಿಲ್ಲ. ಕುವೆಂಪು ಅವರ ಬದುಕು, ಬರಹ ಸಮಾಜಮುಖಿಯಾಗಿ ತೆರೆದುಕೊಳ್ತಕ್ಕಂಥ ಪರಿ ನಿಜಕ್ಕೂ ವಿಸ್ಮಯಕಾರಿ. ಅವರ ವೈವಿಧ್ಯಮರ ಬರಹಗಳನ್ನ ನೀವು ಗಮನಿಸಿದಾಗ ಅಲ್ಲಿ ಪ್ರಧಾನವಾಗಿ ಎದ್ದು ಕಾಣ್ತಕ್ಕಂಥ ಮುಖ್ಯ ಅಂಶ ಅಂದರೆ ಅವರಲ್ಲಿರ್ತಕ್ಕಂಥ ಸಮಾಜಮುಖಿ ಚಿಂತನೆಗಳು. ಕುವೆಂಪು ಅವರು ವಿದ್ಯಾಭ್ಯಾಸ ಹಾಗೂ ಸಾಹಿತ್ಯ ರಚನೆ ಮಾಡಿದಂಥ ಕಾಲ ಒಂದು ರೀತಿ 2 ರೀತಿಯ ಆಡಳಿತಾತ್ಮಕ ಭಾರದಿಂದ ಕುಸಿದಿದ್ದಂತಹ ಕಾಲ. ಒಂದು ಆಂಗ್ಲರ ವಸಾಹತುಶಾಹಿಯ ಆಡಳಿತದ ದಬ್ಬಾಳಿಕೆ, ಅದನ್ನೂ ಒಳಗೊಂಡಂತೆ ಅರಸೊತ್ತಿಗೆಯ ಭಾಗ, ಮತ್ತೊಂದು ಕಡೆ ಅರಸೊತ್ತಿಗೆ. ಇವೆರಡರ ಮಧ್ಯೆ ಸಾಮಾನ್ಯ ಜನರ ಜೀವನದಲ್ಲಿ ಇರಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳಿಗಿಂತ ಅನಿವಾರ್ಯತೆಗಳೇ ಹೆಚ್ಚಾಗಿದ್ದು. ಇವುಗಳಿಂದ ಉಸಿರುಗಟ್ಟಿದ ವಾತಾವರಣದಲ್ಲಿ ವೈಚಾರಿಕತೆ ಮಂಕಾಗಿ, ಮೌಢ್ಯತೆಯ ಮೂಢನಂಬಿಕೆಯ ಹುಸಿಭ್ರಮೆಗಳು, ಬಡವ ಬಲ್ಲಿದ ಅನ್ನೋ ತಾರತಮ್ಯ, ಜಾತಿ ತಾರತಮ್ಯ, ಅನಕ್ಷರತೆ, ಭಾಷೆಯ ಶ್ರೇಷ್ಠ ಮತ್ತು ನಿಕೃಷ್ಟ ಭಾವನೆಯಿಂದ ಅನೇಕ ಜಂಜಾಟಗಳು ಆ ಕಾಲಕ್ಕೆ ಜನಗಳಲ್ಲಿತ್ತು. ಇಂದಿಗೂ ಅವತ್ತಿಗೆ ವಸಾಹತುಶಾಹಿ ಭಾಷೆಯಾಗಿರ್ತಕ್ಕಂಥ ಇಂಗ್ಲೀಷು ಜನರ ನಾಡಿನ ಭಾಷೆಯಾಗಿದ್ದಂತಹ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇತ್ತು. ಇವತ್ತಿಗೂ ಅದೇ ಪರಿಸ್ಥಿತಿ ಇದೆ ನಿಜ. ಬ್ರಿಟಿಷರು ಹೋದ್ರು, ಆದರೆ ಅವ್ರ ಭಾಷೆ ಸಂಸ್ಕೃತಿ ನಮ್ಮನ್ನು ಇನ್ನೂ ಗುಲಾಮರನ್ನಾಗಿಯೇ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಕನ್ನಡಿಗರ ಒಂದು ವಿಪರ್ಯಾಸ. ಆದರೆ ಅವತ್ತು ಇಂಗ್ಲೀಷ್ ಆಳುವವರ ಭಾಷೆಯಾಗಿ ತನ್ನೆಲ್ಲ ಮೇಲ್ಮೈಯನ್ನು ಗಳಿಸಿತ್ತು. ಅದೇ ರೀತಿ ಸಮಾಜದಲ್ಲಿ ವಿದ್ವಾಂಸರ ಮೇಲ್ಜಾತಿಯವರ ಭಾಷೆಯಾಗಿ ಸಂಸ್ಕೃತ ಭಾಷೆ ಕೂಡ ಅಷ್ಟೇ ಶ್ರೇಷ್ಠವಾದಂತಹ ಸ್ಥಾನವನ್ನು ಪಡೆದಿತ್ತು. ಈ 2 ಭಾಷೆಗಳ ಮೇಲಾಟದಲ್ಲಿ ಕನ್ನಡ ಭಾಷೆ ಕೀಳರಿಮೆಯಿಂದ ತತ್ತರಿಸಿತ್ತು. ಕುವೆಂಪು ಸಹ ಇದಕ್ಕೆ ಹೊರತಾಗಿರಲಿಲ್ಲ. ಕುವೆಂಪು ವಿದ್ಯಾರ್ಥಿ ದಶೆಯಲ್ಲೇ ತಮ್ಮ ರಚನೆಯನ್ನು ಆಂಗ್ಲ ಭಾಷೆಯಲ್ಲಿಯೇ ಪ್ರಾರಂಭಿಸಿದರು. ಕಾರಣ ಆಗ ವಸಾಹತುಶಾಹಿ ಸಂಸ್ಕೃತಿಗೆ ಇಡೀ ದೇಶ ಅಧೀನವಾಗಿದ್ದಂತಹ ಕಾಲ. ಪ್ರಾರಂಭದಲ್ಲಿ ಅವರು ಇಂಗ್ಲೀಷ್ ಭಾಷೆ ಸಾಮಾನ್ಯವಾಗಿ ಎಲ್ಲರಿಗೂ ಕಾಡ್ದಾಗ ಆ ಕಾಲಕ್ಕೆ ಕುವೆಂಪುರವ್ರಿಗೂ ಇಂಗ್ಲೀಷ್ ಭಾಷೆ ವ್ಯಾಮೋಹ ಕಾಡಿತ್ತು. ಕುವೆಂಪುರವರು ಮೊದಲಿಗೆ ಬರೆದಿದ್ದು ಇಂಗ್ಲೀಷ್ನಲ್ಲಿಯೇ. ಅವರು 1922ರಲ್ಲಿ ಬಿಗಿನರ್ಸ್ ಮ್ಯೂಸ್ ಎನ್ನುವ ಇಂಗ್ಲೀಷ್ ಕವನ ಸಂಕಲನವನ್ನು ಬರೀತಾರೆ. ಆದರೆ ಐರ್ಲೆಂಡ್ ಕವಿ ಜೇಮ್ಸ್ ಕಜಿನ್ಸ್ ಅವರ ಮಾರ್ಗದರ್ಶನದಿಂದ ಕನ್ನಡಕ್ಕೆ ಹೊರಳಿದಂಥ ಕುವೆಂಪು ಅವರ ಬದುಕಿನಲ್ಲಿ ಒಂದು ದಿವ್ಯ ತಿರುವು ಮೂಡುತ್ತೆ. ಅದೊಂದು ಕನ್ನಡ ಸಾಹಿತ್ಯದ ಅಮೃತಗಳಿಗೆ ಅಂದ್ರೂ ಸಹ ತಪ್ಪಿಲ್ಲ. ನಂತರ ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಬಗೆಗೆ ಕಂಕಣ ಕಟ್ಟಿಕೊಂಡಂಥ ಕುವೆಂಪು ತಮ್ಮ ಬದುಕಿನ ಕಡೆಯ ಕ್ಷಣದವರೆಗೂ ಕನ್ನಡವನ್ನೇ ಉಸಿರಾಗಿಸ್ಕೊಂಡು ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ವಿಶ್ವಮಾನ್ಯತೆ ಎನ್ನೋದಕ್ಕೆ ಗಳಿಸ್ಕೊಟ್ರು. ಕನ್ನಡ ಆಡು ಭಾಷೆಯಾಗಿ ಜನಮನ್ನಣೆಯನ್ನು ಗಳಿಸಬೇಕು, ಆಡಳಿತ ಭಾಷೆಯಾಗಿ ಅದೊಂದು ಪ್ರಭುತ್ವ ಭಾಷೆಯಾಗಿ ಬೆಳಿಬೇಕು, ಮತ್ತು ಶಿಕ್ಷಣ ಭಾಷೆಯಾಗಿ ಜನಗಳಲ್ಲಿ ಅರಿವು ಮೂಡಿಸಬೇಕು. ಇದು ಕುವೆಂಪುರವರ ಮೂಲ ಮಂತ್ರಗಳು. ಕುವೆಂಪುರವರು ಹೇಳ್ತಾರೆ, ಕೇಳಿದಿರಿ ನೀವು ಪದ್ಯ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಈ ರೀತಿ ಹೇಳೋ ಮೂಲಕ ಇಂಗ್ಲೀಷ್ ಭಾಷೆಯ ಪ್ರಭುತ್ವದಿಂದ ಕನ್ನಡ ಭಾಷೆಗೆ ಕೀಳರಿಮೆ ಮೂಡಿದಂಥ ಸಂದರ್ಭದಲ್ಲಿ ಕನ್ನಡ ಡಿಂಡಿಮವನ್ನು ಬಾರಿಸಿ ಕನ್ನಡ ಜನತೆಯನ್ನು ಕಿಚ್ಚರಿಸ್ತಕ್ಕಂಥ ಕೆಲಸ ಮಾಡಿದಂಥವ್ರು ಕುವೆಂಪು. ಕನ್ನಡಿಗರ ಭಾಷಾ ಜಡನಿದ್ರೆಯನ್ನು ಹೋಗಲಾಡಿಸಿದಂಥವ್ರು. ಜೊತೆಗೆ ಜನತೆ ಕನ್ನಡ ಭಾಷೆ ಬಗೆಗೆ ಜಾಗೃತರಾಗಬೇಕಾದಂಥ ಸಂದರ್ಭವನ್ನು ಒತ್ತಾಯಪೂರ್ವಕವಾಗಿ ಹೇಳಿದ್ರು. ಕನ್ನಡಿಗರೇ, ನೀವೆಲ್ಲಾದರೂ ಇರಿ, ಎಂತಾದರೂ ಇರಿ, ಎಂದೆಂದಿಗೂ ನೀವು ಕನ್ನಡವಾಗಿರಿ ಎಂದು ಹೇಳೋ ಮೂಲಕ ಕನ್ನಡಿಗರು ತಮ್ಮ ನಡೆನುಡಿಯಲ್ಲಿ ಕನ್ನಡತನವನ್ನು ಮೈಗೂಡಿಸ್ಕೋಬೇಕು ಅಂತ ಹೇಳಿದ್ರು. ಕನ್ನಡ ಭಾಷೆಯಿಂದ
ಕನ್ನಡಿಗರಿಗೆ ಸಿದ್ಧಿಸೋ ಸಿದ್ಧಿ ಯಾವುದು ಅಂದರೆ ಕುವೆಂಪು ಹೇಳ್ತಾರೆ, ಮೊಲೆಯ ಹಾಲಂತಂತೆ ಸವಿಜೇನು ಬಾಯಿಗೆ, ತಾಯಿ ಅಪ್ಪುಗೆಯಂತೆ ಬೊಲುಸೊಗಸು ಮೈಗೆ, ಗುರುವಿನೊಳ್ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ಕನ್ನಡಕ್ಕೆ ದುಡಿದು ಮಡಿ ಇಹಪರಗಳೇಳಿಗೆ. ಅಂದರೆ ಕನ್ನಡಕ್ಕೆ ದುಡಿದು ಮಾಡಿದ್ರೆ ಇಹ ಪರ ಎರಡರಲ್ಲೂ ಏಳಿಗೆಯನ್ನು ಸಾಧಿಸ್ಬೋದು ಅನ್ನೋದು ಕುವೆಂಪುರವರ ಅಭಿಮತ. 1968ರಲ್ಲಿ ಆಳುವ ಸರ್ಕಾರ ತ್ರಿಭಾಷಾ ಸೂತ್ರವನ್ನು ಜಾರಿಗೊಳಿಸಿದಂತಹ ಸಂದರ್ಭದಲ್ಲಿ ಅದನ್ನು ಬಹಳ ಕಟುವಾಗಿ ವಿರೋಧಿಸಿದಂಥವ್ರು ಕುವೆಂಪು. ಅವರು ಬರೀತಾರೆ, ಭಾಷಾ ತ್ರಿಶೂಲವಿ ತ್ರಿಭಾಷಾ ಸೂತ್ರ, ಬಾಲಕರ ರಕ್ಷಿಸೈ ಏತ್ರಿನೇತ್ರ, ಚೂರು ತಿಂಡಿಗೆ ಸಿಕ್ಕಿಸಿಹರು ಮೂರುಗಾಳ, ನುಂಗದಿದ್ದರೆ ಹಸಿವೆ ನುಂಗಿದರೆ ಪ್ರಾಣಶೂಲ. ನೋಡಿ, ನುಂಗದಿದ್ದರೆ ಹಸಿವೆ ನುಂಗಿದರೆ ಪ್ರಾಣಶೂಲ ಅಂದರೆ ಹಿಂದಿ ಭಾಷೆಯ ಬಗೆಗಿನ ತೀವ್ರತರವಾದ ಸಂಕಟವನ್ನು ದಾಖಲು ಮಾಡ್ತಾನೆ. ದ್ವಿಭಾಷಾ ಸೂತ್ರವೇ ಕನ್ನಡಕ್ಕೆ ಸಾಕು ಅಂತ ಪ್ರತಿಪಾದನೆ ಮಾಡಿದಂಥವ್ರು ಕುವೆಂಪು. ಹೇಳ್ತಾರೆ, ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡ ಕಂದಲಿರ, ಹೊರ ನುಡಿಯ ಹೊರೆಯಿಂದ ಕುಸಿದು ಕುಗ್ಗಿ. ರಾಜನುಡಿಯೊಂದೊಂದು, ಯಾವುದು ರಾಜನುಡಿ? ಇಂಗ್ಲೀಷು. ರಾಷ್ಟ್ರ ನುಡಿಯೊಂದೊಂದು, ಯಾವುದು ರಾಷ್ಟ್ರ ನುಡಿ? ಹಿಂದಿ. ದೇವನುಡಿಯೊಂದೊಂದು, ಯಾವುದು ದೇವನುಡಿ? ಸಂಸ್ಕೃತ. ಹಿಂಗೆ ರಾಜನುಡಿಯೊಂದೊಂದು, ರಾಷ್ಟ್ರ ನುಡಿಯೊಂದೊಂದು, ದೇವನುಡಿಯೊಂದೊಂದು ಹತ್ತಿ ಜಗ್ಗಿ ನೀಟಿಲೆಂದು ಮುದಿಮೂಳೆ ಮುರಿಯುತ್ತಿದೆ ಕನ್ನಡಮ್ಮನ ಬೆನ್ನು ಬಳುಕಿ ಬಗ್ಗಿ ಅಂತ ಅನ್ಯ ಭಾಷೆಯ ದೌರ್ಜನ್ಯವನ್ನು ಖಂಡಿಸಿದ್ರು. ಕನ್ನಡಿಗರಿಗೆ ಕನ್ನಡ ಭಾಷೆಗಾಗಿ ದೀಕ್ಷೆ ಕೊಟ್ಟರು. ಕನ್ನಡ ನಾಡೊಂದೇ ಹೇಳ್ತಾರೆ, ಕಂಕಣ ಕಟ್ಟಿಂದೆ ದೀಕ್ಷೆಯ ತೊಡು ಹಿಂದೆ ಕನ್ನಡ ನಾಡೊಂದೇ ಅಂತ. ಅಂದರೆ ಹಸಿದವರ ಕೂಗು ಆಕ್ರಂದನ ನಿಲ್ಲದ ಹೊರತು ಸಾಮರಸ್ಯದ ಸಾಮಗಾನ ಹಾಡೋದಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಅಸಮಾನತೆ, ದಾರಿದ್ರ್ಯ, ದುಃಖಗಳ ನಿರ್ಮೂಲನೆ ಆಗಬೇಕು ಅನ್ನೋ ಅದಮ್ಯ ಹೋರಾಟಕ್ಕೆ ತಮ್ಮ ಬರಹದ ಮೂಲಕ ಧ್ವನಿಯಾದಂಥವ್ರು ಕುವೆಂಪು ಹೇಳ್ತಾರೆ, ಧನಿಕರ ಮನೆಗಳು ಒಂದೆಡೆ ನಿಂತಿವೆ. ಕವನ ಓದಿರ್ತೀರಿ ನೀವು. ಧನಿಕರ ಮನೆಗಳು ಒಂದೆಡೆ ನಿಂತಿವೆ, ಬಡವರ ಗೂಡಿಸಲು ಒಂದೆಡೆ ನಿಂತಿವೆ, ಜ್ಯೋತಿಯ ಮಣಿ ದೀಪಗಳಲ್ಲಿ ಕತ್ತಲು ಕಗ್ಗತ್ತಲು ಇಲ್ಲಿ, ಆಡಿನ ನುಣ್ಣನಿಯು ಅತ್ತ, ಗೋಳಿನ ನೀಳ್ದನಿಯು ಇತ್ತ, ಕೂಳನು ಹೆಮ್ಮೆಗೆ ಬಿಸಿಟುವರಲ್ಲಿ, ಹೊಟ್ಟೆಗೆ ಇಲ್ಲದೆ ಕೊರಗುವರಿಲ್ಲಿ, ಆ ಕಡೆ ಉದ್ಯಾನವನ ಈ ಕಡೆ ಸ್ಮಶಾನ, ಪೀತಾಂಬರಗಳ ಒದೆಯುವರಲ್ಲಿ ಕೌಪೀನಕ್ಕೆ ಚಿಂದಿಯೂ ಸಿಗದಿಲ್ಲಿ. ಈ ರೀತಿ ಹೇಳೋ ಮೂಲಕ ಈ ತಾರತಮ್ಯಕ್ಕೆ ಅಂತ್ಯ ಹಾಡದ ಹೊರತು ಸುಖಿ ಸಮಾಜದ ಕನಸು, ಸಮ ಸಮಾಜದ ಕನಸು ನನಸಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಸಾರದಂಥವ್ರು ಕುವೆಂಪು. ಶಾಸ್ತ್ರದ ಕಟ್ಟುಪಾಡುಗಳು ಅನೇಕ ಬಾರಿ ಜನಸಾಮಾನ್ಯರ ಬದುಕನ್ನು ಶೋಷಣೆ ಮಾಡೋದನ್ನು ಕುವೆಂಪು ಕಂಡಿದ್ರು. ಮಾನವೀಯತೆಯನ್ನೇ ಮುಕ್ಕಿ ತಿಂತಕ್ಕಂಥ ಶಾಸ್ತ್ರ ಅದನ್ನು ನಮ್ಮ ಮೇಲೆ ಏರ್ತಕ್ಕಂಥ ಪುರೋಹಿತಶಾಹಿಯ ವರ್ತನೆಯನ್ನು ಕುವೆಂಪುರವರು ಕಟುವಾಗಿ ವಿರೋಧಿಸ್ತಾರೆ. ಅವರು ಬರೀತಾರೆ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನೋ, ಎದೆಯ ದನಿಗೂ ಮಿಗಿಲಾದ ಶಾಸ್ತ್ರವಿಹುದೇನೋ, ಎಂದೋ ಮನು ಬರೆದಿಟ್ಟದ್ದು ಹಿಂದು ಎಮೆಗೆ ಕಟ್ಟೇನೋ, ಎಂದೋ ಮನು ಬರೆದಿಟ್ಟಿದ್ದು ಹಿಂದೆಮೆಗೆ ಕಟ್ಟೇನೋ, ನಿನ್ನ ದನಿಯೇ ನಿನಗೆ ಋಷಿ, ಮನು ನಿನಗೆ ನೀನು, ನೀರೆಡಿಸಿ ಬಂದ ಸೋದರಿಗೆ ನೀರು ಕೊಡಲು ಮನುಧರ್ಮಶಾಸ್ತ್ರ ಬರೆಯಬೇಕೇನೋ. ನೋಡಿ, ನೀರೆಡಿಸಿ ಬಂದವನಿಗೆ ನೀರು ಕೊಡೋದಕ್ಕೆ ಮನುಧರ್ಮಶಾಸ್ತ್ರ ಕೇಳಬೇಕಾ ಅಂತ. ನೊಂದವರ ಕಂಬನಿಯ ನೊರಸಿ ಸಂತೈಸುವೆಡೆ ಶಾಸ್ತ್ರ ಪ್ರಮಾಣವು ಇರಬೇಕೇನು. ನೊಂದವರ ಕಂಬನಿ ಒರೆಸೋಕೆ ಶಾಸ್ತ್ರದ ಪ್ರಮಾಣ ಬೇಕಾ? ಕುವೆಂಪು ಪ್ರಶ್ನೆ ಮಾಡ್ತಾರೆ, ಕೆರೆಯಲ್ಲಿ ಮಗುವೊಂದು ಮುಳುಗುತ್ತಿರೆ, ನೋಡಿ, ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿರೆ, ದಡದಲ್ಲಿ ಮೀಯುತ್ತ ನಿಂತಿರುವ ನಾನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೇನು, ನಾನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೇನು, ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವೇನು. ನೋಡಿ, ಮುಟ್ಟಿದ್ರೆ ಬ್ರಹ್ಮತ್ವ ಕೆಟ್ಟೋಗುತ್ತಾ, ಸುಮ್ಮನಿದ್ರೆ ಅದು ಶಾಸ್ತ್ರ ಸಮ್ಮತನಾ ಅಂತ ಪ್ರಶ್ನೆ ಮಾಡ್ತಾರೆ. ಹೀಗೆ ಕುವೆಂಪುರವರು ಪ್ರಶ್ನಿಸುವ ಮೂಲಕ ಮೇಲ್ಜಾತಿ ಹೆಸರಿನಲ್ಲಿ ಶೂದ್ರ ಜನಾಂಗವನ್ನು ಶತಶತಮಾನಗಳಿಂದ ಶೋಷಣೆಗೆ ಒಳಪಡಿಸಿರೋದನ್ನು ದಿಟ್ಟತನದಿಂದ ಜಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದಂಥವ್ರು ಕುವೆಂಪು. ರೈತರ ಶೋಷಣೆಯನ್ನು ಬಹಳ ಕಟುವಾಗಿ ತಮ್ಮ ಬರಹದಲ್ಲಿ ಕುವೆಂಪುರವರು ವಿರೋಧಿಸ್ತಾರೆ. ರೈತನ ನೋವನ್ನು ಅವರು ಪ್ರಕಟಪಡಿಸ್ತಾನೆ ಅವರು ಹೇಳ್ತಾರೆ, ಒಂದು ಕವನ ಹೇಳ್ತೀರಿ, ಕರಿಯರದು ಬಿಳಿಯರದು ಯಾರಾದರೆ ಏನು, ಸಾಮ್ರಾಜ್ಯವಾವಗಂ ಸುಲಿಗೆ ರೈತರಿಗೆ. ಕರಿಯರದೋ ಬಿಳಿಯರದೋ ಯಾರಾದರೆ ಏನು, ಸಾಮ್ರಾಜ್ಯವಾವಗಂ ಸುಲಿಗೆ ರೈತರಿಗೆ. ವಿಜಯನಗರವೋ ಮೊಘಲರಾಳಿಕೆಯೋ ಇಂಗ್ಲೀಷರೋ ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ. ಕತ್ತಿ ಪರದೇಶಿಯಾದರೆ ಮಾತ್ರ ನೋವೆ. ನೋಡಿ, ಕತ್ತಿ ಪರದೇಶಿಯಾದರೆ ಮಾತ್ರ ನೋವೆ, ನಮ್ಮವರೇ ಹದ ಹಾಕಿ ತಿವಿದರದು ಹೂವೇ, ನಮ್ಮವರೇ ಹದ ಹಾಕಿ ತಿವಿದರದು ಹೂವಾಗ್ಬಿಡ ಸಾಧ್ಯನಾ? ಈ ರೀತಿ ಪ್ರಶ್ನೆ ಮಾಡೋ ಮೂಲಕ ನಮ್ಮನ್ನು ಆಳ್ತಕ್ಕಂಥ ದೊರೆಗಳಿಂದ ಬೇಸಾಯಗಾರರು ಎಲ್ಲ ಕಾಲದಲ್ಲಿಯೂ ಹೇಗೆ ಸುಲಿಗೆಗೆ ಒಳಗಾಗ್ತಾ ಇದ್ದಾರೆ ಎಂಬುದನ್ನು ಹೇಳ್ತಾನೆ. ಇಂತಹ ವಂಚಕರ ಮತ್ತು ಕೂಲಿಗಳ ನಯಗಾರಿಕೆಯ ಮಾತುಗಳಿಗೆ ತಾನು ಮರಳಾಗೋದಿಲ್ಲ ಅಂತಕ್ಕಂಥ ಬೇಸಾಯಗಾರನ ನಿಲುವನ್ನು ಧೈರ್ಯದಿಂದ ತನ್ನ ಕವನದಲ್ಲಿ ಪ್ರಕಟಿಸ್ತಾರೆ. ಶ್ರಮ ಸಂಸ್ಕೃತಿಗೆ ಸಮಾನ ಸ್ಥಾನ ಸಿಗಬೇಕು,
ಇಲ್ಲಿ ಯಾರೂ ಕೀಳಲ್ಲ, ಯಾರೂ ಮೇಲಲ್ಲ. ದೇವಾಲಯದ ಪುರೋಹಿತನಿಗಿಂತನೂ ಅನ್ನ ಕೊಡುವ ರೈತ ಮಿಗಿಲು ಅನ್ನೋದು ಕುವೆಂಪುರವರ ಅಭಿಮತ. ಅದಕ್ಕಾಗಿಯೇ ಕುವೆಂಪು ರೈತನಿಗೆ ಬೇಕಾದಂತಹ ವಸ್ತುಗಳನ್ನ ತಮ್ಮ ಕಾವ್ಯ ಪ್ರತಿಮೆಯಲ್ಲಿ ಹಿಡಿದು ಅವುಗಳ ಘನತೆಯನ್ನು ಹೆಚ್ಚಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ತಮ್ಮ ಕಾವ್ಯದಲ್ಲಿ ಮಾಡಿದ್ದಾರೆ ಅಂದರೆ ತಪ್ಪಿಲ್ಲ. ನೀವು ಅವರು ಒಂದು ಗೊಬ್ಬರ ಅಂತ ಒಂದು ಕವನ ಬರೆದಿದ್ದಾರೆ, ಆ ಕವನವನ್ನು ಓದಬೇಕು. ಅಲ್ಲಿ ಅವ್ರು ಯಾವ ರೀತಿ ರೈತರ ಸಾಮಾನ್ಯ ವಸ್ತುಗಳನ್ನು ಯಾವ ರೀತಿ ಅದು ಮೇಲ್ಮಟ್ಟಕ್ಕೆ ಹೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅವರು ಗೊಬ್ಬರ ಅನ್ನೋ ಕವಿತೆಯಲ್ಲಿ ಬರೀತಾರೆ, ಗೊಬ್ಬರದ ಮೇಲೆ ಬರೆಯುವುದೇ ಕಬ್ಬಮಂ, ಗೊಬ್ಬರದ ಮೇಲೆ ಬರೆಯುವುದೇ ಕಬ್ಬಮಂ, ಕಡು ಕಷ್ಟ ಕಲಿಕಾಲಕ್ಕೇನು ಬಂದಪುದೋ, ನಿರ್ಮಲ ಸರಸ್ವತಿಯ ವೀಣೆಯಂ ಶೂದ್ರಂ ಕಸಿದುಕೊಂಡು ಗೊಬ್ಬರದ ಗುಂಡಿಯನ್ನಗಿಯೇ ಗುದ್ದಲಿಯ ಮಾಡಿಹಾನಲ್ಲ. ಈ ರೀತಿ ಪುಟ್ಟಪ್ಪನವ್ರು ಪ್ರಾರಂಭಿಸ್ತಾರೆ, ಮುಂದುವರಿಸ್ತಾರೆ. ಗೊಬ್ಬರಂ ಸಿಂಹಾಸನ ಕೇರಿದಾದಿನಂ, ನೋಡಿ, ಗೊಬ್ಬರಂ ಸಿಂಹಾಸನ ಕೇರಿದಾದಿನಂ, ತನ್ನ ಒಗಳಿದ ಕಬ್ಬಿಗನ ಮಾಡಿ ಮೆರೆಯುವುದು. ಅಂದು ಗೊಬ್ಬರದ ಕಂಪು ಎಲ್ಲರಿಗೆ ಪರಿಮಳ ದ್ರವ್ಯ ತಾನಾದಪುದು. ಏತಕೆನೆ ಸಿರಿವೆರಸು ಶಕ್ತಿ ಇರೆ ಗೊಬ್ಬರವೇ ಪರಿಮಳಂ, ಇಲ್ಲದಿರೆ ಪುನುಗು